ಕೇಂದ್ರದವರು ಅಕ್ಕಿ ಕೊಡಲಿಲ್ಲ ಆದರೂ ನಾವು ಅಕ್ಕಿ ಕೊಡ್ತಾ ಇದ್ದೇವೆ ಚುನಾವಣೆ ಬರ್ತಿದೆ ಅಂತ ರಾಜಕಾರಣ ಮಾಡಲ್ಲ. ಕೇಂದ್ರದವರು ಅಕ್ಕಿ ಕೊಡಲಿಲ್ಲ ಆದರೂ ಕೂಡ ನಾವು ಅದಕ್ಕೆ ಬದಲಾಗಿ ಹಣ, ಅದಕ್ಕೆ ಸಾಧ್ಯವಾದಷ್ಟು ಅಕ್ಕಿಗೆ ಅರೇಂಜ್ಮೆಂಟ್ ಏನು ಇದೆಲ್ಲವನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಬಿಜೆಪಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಕೇಂದ್ರದವರು ಅಕ್ಕಿ ಇದ್ರೂ ಕೂಡ ಕೊಡಲಿಲ್ಲ, ಬಟ್ ನಾವು ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಜನರಿಗಾಗಿ ಮಾಡಿದ್ದೇವೆ. ಯಾರೂ ಮಾಡಿರದಂಥ ಸಾಧನೆ ನಮ್ಮ ಸರ್ಕಾರ ಮಾಡಿದೆ. ನಮ್ಮ ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿತ್ತಲ್ಲ ಅದನ್ನ ಯಶಸ್ವಿಯಾಗಿ ಕೊಡ್ತಾ ಇದೆ. ಈ ಹಿಂದೆ ಇದ್ದಂಥ ಸರ್ಕಾರ ಇದನ್ನೆಲ್ಲ ಮಾಡಿತ್ತಾ? ನಮ್ಮ ಯೋಜನೆಗಳು ಮನೆ ಮನೆಗೂ ಕೂಡ ತಲುಪ್ತಾ ಇವೆ. ಈ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ನೆನಪಿರುವಂಥ ಯೋಜನೆ ಇದೆಯಾ? ಬಸ್ನಲ್ಲಿ ಮಹಿಳೆಯರು ಫ್ರೀಯಾಗಿ ಓಡಾಡ್ತಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ.ಕೆ. ಮಾತನಾಡಿದರು. ಚುನಾವಣೆ ಬರ್ತಾ ಇದೆ, ರಾಜಕಾರಣ ಮಾತಾಡಬಾರ್ದು ಅಂತಲ್ಲ. ರಾಜಕಾರಣ ಇಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕೇ ಇಲ್ಲ. ಸೊ ಹಂಗೆ ಒಬ್ರು ಬರೀ ಅಡ್ವರ್ಟೈಸ್ಮೆಂಟು ಟಿವಿ ಮತ್ತೊಂದ್ರಲ್ಲಿ ಮಾಡ್ತಾರೆ. ನಾವು ಜನರಿಗೆ ಸೇವೆಯನ್ನು ಮಾಡಿ ನಾವು ಮಾಡ್ತೇವೆ. ಈಗ 5 ಗ್ಯಾರಂಟಿಗಳನ್ನ ನಿಮಗೆ ಮಾತು ಕೊಟ್ಟಿದ್ದು, ಗೃಹಲಕ್ಷ್ಮಿ ಕೊಟ್ಟಿದ್ದು, ಒಂದು 5% 6% ಅಕೌಂಟ್ ಸರಿ ಇಲ್ಲದೆ ಹೋದವ್ರದ್ದು ಹಣ ಹೋಗ್ತಾ ಇಲ್ಲದೆ ಇರ್ಬೋದು. ಆದರೆ 95% 1,14,00,000 ಜನರಿಗೆ ಈಗಾಗಲೇ ಹಣ ತಲುಪ್ತಾ ಇದೆ. ನಿಮ್ಮೆಲ್ಲರ ಮನೆ ಬಾಗಿಗೆ ಫೋನ್ ಬರ್ತಾ ಇದೆಯೋ ಇಲ್ಲೋ, ಸರಿಯಾಗಿದೆಯೋ ಇಲ್ಲೋ ಅಂತ ಕೇಳ್ತಾ ಇದೀವೋ ಇಲ್ಲೋ, ಅದನ್ನು ತಾವೇ ಇದಕ್ಕೆ ತೀರ್ಮಾನ ಮಾಡಬೇಕು. ಈಗ ಇದನ್ನ ನಮ್ಮ ಶಕ್ತಿ ಯೋಜನೆ, ಬಸ್ ಫ್ರೀ ಬಸ್, ಎಲ್ಲರೂ ಹೆಣ್ಮಕ್ಳು, ನಿಮ್ಮ ಮನೆ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಓಡಾಡೋರು ಫ್ರೀಯಾಗಿ ಓಡಾಡ್ತಾ ಇದಾರೋ ಇಲ್ಲೋ ಅದನ್ನ ನೀವೇ ತೀರ್ಮಾನ ಮಾಡಬೇಕು. ಏನ್ರಮ್ಮ ಓಡಾಡ್ತಾ ಇದಾರೆ ತಾನೆ? ಬಹಳ ಸಂತೋಷ. ಸೊ ಹಂಗೆ ಅಕ್ಕಿ ಕೊಡ್ತಾ ಇದ್ದೋ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅಕ್ಕಿ ಕೊಡ್ಲಿಲ್ಲ 5 kg, ಅದಕ್ಕೆ ಹಣನೇ ಕೊಡ್ತಾ ಇದ್ದೀವಿ. 5 kg ಅಕ್ಕಿ, 5 kg ಹಣ. ಹಿಂಗೆ ಗೃಹ ಜ್ಯೋತಿ ಎಲ್ಲರಿಗೂ ಕೂಡ ನಿಮ್ಮ ಬೆಂಗಳೂರು ನಗರದಲ್ಲಿ, ಇಡೀ ರಾಜ್ಯದಲ್ಲಿ ಬಹುಶಃ 1,44,6 ಲಕ್ಷ ಕುಟುಂಬ